ನೋಡಿ, ದಿಸ್ ಇಸ್ ವಾಟ್ ಐ ಸೆಲೆಕ್ಟೆಡ್ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಇಸ್. ಈ ಔಟ್ಫಿಟ್ ಮಾತ್ರ ಎ ಕ್ಲಾಸ್ ಆಗಿ ರಿಯಲಿ ಓವರ್ ಆಲ್ ನೋಡಕ್ ಚೆನ್ನಾಗಿದೆ. ಬಟ್ ಐ ಡಿಡ್ ನಾಟ್ ಲೈಕ್ ದ ನೆಕ್ ಲೈನ್, ಎಸ್ಪೆಷಲಿ ದ 830 ಪೈಸಾ ಅಬ್ಸಲ್ಯೂಟ್ಲಿ ಬಸ್ಸು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ವಾಸುದೇವನ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದಿಸ್ ವ್ಲಾಗ್. ಈ ವ್ಲಾಗ್ ನಂಗೆ ತುಂಬಾ ಸ್ಪೆಷಲ್, ಯಾಕಂದರೆ ಯೂಶಲಿ ನಾನು ಗೋಪ್ರೋದಲ್ಲಿ ಶೂಟ್ ಮಾಡ್ತೀನಿ. ಈ ಕಂಟೆಂಟು ಎಡಿಟರ್ಗೆ ಕಳಿಸಿ ಮೆಮೊರಿ ಕಾರ್ಡಿಂದ ಅವ್ರ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡಿ ಅದನ್ನ ಎಡಿಟ್ ಮಾಡೋ ಟೈಮ್ಗೆ ನಾನು ಅವ್ರಿಗೆ 1 to 2 ಅವರ್ ಕಂಟೆಂಟ್ ಶೂಟ್ ಮಾಡಿರ್ತೀನಲ್ಲ, 15 minutes ಅದನ್ನು ಕಟ್ ಮಾಡಬೇಕು. ಅದನ್ನು ಕರೆಕ್ಟಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಈ ಥರನೇ ಬರಬೇಕು, ಇದಾದಮೇಲೆ ಇದು ಅಂತ. ಅವ್ರ ಔಟ್ಪುಟ್ ಕೊಟ್ಟಾದ್ಮೇಲೆ ಅದನ್ನು ರಿವ್ಯೂ ಮಾಡಿ ಕರೆಕ್ಷನ್ ಮಾಡಿ ಮತ್ತೆ ಅವ್ರಿಗೆ ಕಳಿಸಿ ಅದನ್ನು ಏಜೆನ್ಸಿಗೆ ಹೋಗಿ ಏಜೆನ್ಸಿ ಅವರು ಅದನ್ನು ರಿವ್ಯೂ ಮಾಡಿ ಅದಕ್ಕೊಂದು ಕ್ಯಾಪ್ಷನ್ ತಮ್ಮನೇಲಿ ಕೊಟ್ಟು ಅವ್ರೊಂದು ಟೈಮ್ ಅಲಾಟ್ ಮಾಡ್ತಾರೆ. ಅದಾದಮೇಲೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಆ್ಯಂಡ್ ನೀವೆಲ್ಲರೂ ನೋಡ್ತೀರಾ. ಸೊ ಇಟ್ಸ್ ಅ ಲಾಂಗ್ ಪ್ರಾಸೆಸ್. ನನಗೆ ಈ ಸತಿ ಡಿಫ್ರೆಂಟಾಗಿ ನಾನು ಎಡಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ಸ್ ದ ರೀಸನ್ ಐ ಆಮ್ ಶೂಟಿಂಗ್ ಆನ್ ಮೈ ಫೋನ್. ಅಂದರೆ ಬೇರೆ ಎಲ್ಲ ಯೂಟ್ಯೂಬರ್ಸು ಐ ಹ್ಯಾವ್ ಅಬ್ಸರ್ವ್ ಈಸಿಯಾಗಿ ಫೋನಲ್ಲಿ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕಿಬಿಡ್ತಾರೆ. ಸೊ ಐ ವಾಂಟೆಡ್ ಟು ಟ್ರೈ ದ್ಯಾಟ್ ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್. ಇವಾಗ ಹೇಗಿದ್ರು ಹಬ್ಬಗಳೆಲ್ಲ ಹತ್ತಿರ ಬರ್ತಾ ಇದೆ. ಸೊ ಹಬ್ಬಗಳ ಮೇಲೆ ಎಲ್ಲರೂ ಟ್ರೆಡಿಷ್ನಲ್ ಔಟ್ಫಿಟ್ಗೋಸ್ಕರ ಹುಡುಕ್ತಾ ಇರ್ತೀರಾ. ಸೊ ಐ ಪಿಕ್ಡ್ ಅಪ್ ಸೋ ಮೆನಿ ಔಟ್ಫಿಟ್ಸ್. ಡೆಫಿನೆಟ್ಲಿ ನಾನು ಮೈಂಡ್ಫುಲ್ ಶಾಪಿಂಗ್ ಮಾಡ್ತೀನಿ, ಏನಾದರೂ ತೊಗೊಳೋದಿಲ್ಲ. ತೊಗೊಂಡ್ರೆ ಅದನ್ನು ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀನಿ ಆ್ಯಂಡ್ ಅದನ್ನು ರೀಸೇಲ್ ಕೂಡ ಮಾಡ್ತೀನಿ. ಸೊ ದ್ಯಾಟ್ ಯು ಆಲ್ರೆಡಿ ಸೀನ್. ಸೊ ಒಂದಷ್ಟು ನೈಸ್ ಪಿಕ್ ಮಾಡಿದ್ದೀನಿ. ಅದರ ಒಂದು ಆನೆಸ್ಟ್ ರಿವ್ಯೂ, ಒಂದು ಟ್ರೈ ಆನ್ ಹಾಲ್ ಮಾಡ್ತೀನಿ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅಂತ ಕೂಡ ನೀವು ನೋಡ್ಬೋದು. ಅದರ ಆನೆಸ್ಟ್ ರಿವ್ಯೂನ ನೀವು ಕಮೆಂಟ್ ಮಾಡ್ಬೋದು. ಇನ್ ಕೇಸ್ ಇಫ್ ಯು ಲೈಕ್ ಎನಿ ಔಟ್ಫಿಟ್ಸ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಟ್ಯಾಪ್ ಮಾಡಿ ಶಾಪ್ ಮಾಡಿ. ದಿಸ್ ಇಸ್ ನಾಟ್ ಎ ಸ್ಪಾನ್ಸರ್ಡ್ ವಿಡಿಯೋ, ಇಟ್ಸ್ ಮೈ ಓನ್ ವಿಡಿಯೋ. ಸೊ ಲೆಟ್ಸ್ ಬಿಗಿನ್. ಆಲ್ರೈಟ್, ಸೊ ಇಷ್ಟು ಬಟ್ಟೆ ತೊಗೊಂಡಿದ್ದೀನಿ, ಎಲ್ಲ ಅನ್ಬಾಕ್ಸ್ ಮಾಡಿ ಅನ್ಪ್ಯಾಕ್ ಮಾಡಿ ಟ್ರೈ ಮಾಡೋಣ. ದಿಸ್ ಈಸ್ ದ ಫಸ್ಟ್ ಔಟ್ಫಿಟ್. ಸೊ ಇದು ನನ್ನ ಔಟ್ಫಿಟ್. ದಿಸ್ ಇಸ್ ವಾಟ್ ಐ ಹ್ಯಾವ್ ಪಿಕ್ಡ್ ಅಪ್. 2121, 5900 ಆಫ್ಟರ್ ಡಿಸ್ಕೌಂಟ್. ಸೊ ನೋಡೋಣ. ಆ್ಯಕ್ಚುಲಿ ರೆಡ್ ಕಲರ್ ನಾನು ತುಂಬ ರೇರ್ ತೊಗೊಳೋದು, ಬಿಕಾಸ್ ಐ ಫೀಲ್ ರೆಡ್ ಡಸಂಟ್ ಸೂಟ್ ಮೀ, ತುಂಬ ಬ್ರೈಟ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ದ ದುಪ್ಪಟ್ಟ, ದಿಸ್ ಇಸ್ ದ ಪ್ಯಾಂಟ್. ತುಂಬ ಸಾಫ್ಟ್ ಆಗಿದೆ ಮೆಟೀರಿಯಲ್, ಇಟ್ಸ್ ಆ್ಯಕ್ಚುಲಿ ನೈಸ್. ಆ್ಯಂಡ್ ದಿಸ್ ಇಸ್ ದ ಟಾಪ್. ಸೊ ನನಗೆ ಒಂದು ಸ್ಪೆಗೆಟಿ ಟಾಪ್ ಥರದ್ದು ಒಂದು ಬೇಕಾಗಿತ್ತು. ಸೊ ಲೆಟ್ ಮಿ ಟ್ರೈ ದಿಸ್. ಹಾಕೊಂಬರ್ತೀನಿ. ಓಕೆ, ಸೊ ದಿಸ್ ಇಸ್ ದ ರೆಡ್ ಔಟ್ಫಿಟ್ ಟ್ರಯಲ್. ಹೀಗೆ ಕಾಣಿಸುತ್ತೆ. ನನಗೆ ದುಪ್ಪಟ್ಟ ತುಂಬಾ ಇಷ್ಟ ಆಯಿತು ಬಿಕಾಸ್ ಆಫ್ ದ ಬುಟ್ಟ ವರ್ಕ್ ಆ್ಯಂಡ್ ಇದು ಮೆಷಿನ್ ಎಂಬ್ರಾಯ್ಡ್ರಿ ಆಗಿದ್ರೂ ಕ್ವಾಲಿಟಿ ಲುಕ್ಸ್ ರಿಯಲಿ ಗುಡ್. ಸೊ ಐ ಲೈಕ್ ದ ದುಪ್ಪಟ್ಟ. ಅಬೌಟ್ ದ ಟಾಪ್, ಐ ಥಿಂಕ್ ಸ್ವಲ್ಪ ಒಂಚೂರು ಫ್ಲಿಮ್ಸಿ ಆಗಿದೆ. ಕ್ವಾಲಿಟಿ ಚೆನ್ನಾಗಿದೆ, ಅಂದರೆ ದ ಫಿನಿಶ್ ಆ್ಯಂಡ್ ಯುನೋ ದ ಸಾಫ್ಟ್ನೆಸ್ ಇಸ್ ಗುಡ್. ಬಟ್ ಸ್ಟ್ರೇಟ್ ಕಟ್ ಇರೋದ್ರಿಂದ ಸ್ವಲ್ಪ ಈ ಪಾರ್ಟ್ ಲೂಸ್ ಇದೆ, ಈ ಪಾರ್ಟ್ ಟೈಟ್ ಇದೆ. ಸೊ ವಾಟ್ ಐಮ್ ಗೋನಾ ಡೂ ಇಸ್ ಇಲ್ಲಿ ಸ್ಟಿಚ್ ಹಾಕ್ಸ್ಬಿಡ್ತೀನಿ. ಸೊ ದ್ಯಾಟ್ ಯುನೋ ಇಟ್ ವಿಲ್ ಸಿಟ್ ನೀಟ್ಲಿ. ಅಥವಾ ಈ ಸ್ಟಿಚ್ ಬಿಚ್ಚಿದ್ರೆ ಕ್ಲೀನಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಆ್ಯಂಡ್ ದ ಸ್ಲೀವ್ ಇಸ್ ಗುಡ್. ಪ್ಯಾಂಟ್ ತುಂಬ ಚೆನ್ನಾಗಿದೆ. ದ ಫ್ಲೇರ್ ಇಸ್ ರಿಯಲಿ ಗುಡ್. ಪ್ಯಾಂಟ್ ಚೆನ್ನಾಗಿದೆ. ಆ್ಯಂಡ್ ಇನ್ ಕೇಸ್ ಇಫ್ ಯು ವಾಂಟ್ ಟು ಕವರ್ ಯುವರ್ ಶೋಲ್ಡರ್ಸ್, ಯು ಕ್ಯಾನ್ ಡೂ ದಿಸ್ ಬಿಕಾಸ್ ವರ್ಕ್ ತುಂಬ ಚೆನ್ನಾಗಿದೆ ದುಪ್ಪಟ್ಟ ಮೇಲೆ. ಸೊ ಯು ಕ್ಯಾನ್ ಪ್ರಾಬಬ್ಲಿ ಕೀಪ್ ಇಟ್ ಲೈಕ್ ದಿಸ್. ಆ್ಯಂಡ್ ದಿಸ್ ಇಸ್ ಹೌ ದ ಔಟ್ಫಿಟ್ ಇಸ್. ಹೋಪ್ ಯು ಲೈಕ್ ಇಟ್. Wow, look at the color. ಕಲರ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇವನ್ ದ ಮೆಟೀರಿಯಲ್ ಇಸ್ ವೆರಿ ಸಾಫ್ಟ್. ಸೊ ಇದು ದುಪ್ಪಟ್ಟ ಆ್ಯಂಡ್ ದಿಸ್ ಇಸ್ ದ ಟಾಪ್ ಆ್ಯಂಡ್ ದಿಸ್ ಇಸ್ ದ ಪ್ಯಾಂಟ್. ಆ್ಯಕ್ಚುಲಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ದ ಟಚ್ ಆ್ಯಂಡ್ ಫೀಲ್ ಇಸ್ ವೆರಿ ಗುಡ್. ನಾನು ಅಂದ್ಕೊಂಡೆ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ. ಸೊ ದಿಸ್ ಇಸ್ ದ ಒನ್ ದಟ್ ಐ ಪಿಕ್ಡ್ ಅಪ್. ಇಟ್ಸ್ 1949 rupees. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬ್ಯಾಸ್ಕೆಟಿಗೆ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ಬರುತ್ತೆ. ಲೆಟ್ ಮಿ ಗೋ ಟ್ರೈ ದಿಸ್ ಆಯ್ತಾ. ಈ ಔಟ್ಫಿಟ್ ಮಾತ್ರ ಎ ಕ್ಲಾಸ್ ಆಗಿ ರಿಯಲಿ ಲವ್ಡ್ ಇಟ್. ತುಂಬಾ ಇಷ್ಟ ಆಯ್ತಿದ್ದು ನನಗೆ ಬಿಕಾಸ್ ಐ ಥಿಂಕ್ ಇಟ್ಸ್ ಪೈಸಾ ವಸೂಲ್. ನಾವು ಏನೇ ಪೇ ಮಾಡಿದ್ರು ದ ಮೆಟೀರಿಯಲ್ ಇಸ್ ಸೋ ಸಾಫ್ಟ್. ಇದನ್ನು ಹಾಕ್ಕೊಂಡು ಯುನೋ ಯು ಕ್ಯಾನ್ ಸ್ಟೇ ಆಲ್ ಡೇ. ಕೆಲವು ಹಾಕೊಂಡ ತಕ್ಷಣ ಒಂಥರ ಸ್ವೆಟ್ಟಿ ಅನ್ಸುತ್ತೆ, ಚುಚ್ಚುತ್ತೆ. ದರ್ಸ್ ನಥಿಂಗ್ ಲೈಕ್ ದಟ್ ಬಿಕಾಸ್ ಒಳಗಡೆ ಕೂಡ ಅದಕ್ಕೆ ಗಿವನ್ ಸಮ್ ಫ್ಯಾಬ್ರಿಕ್ ನೋಡಿ. ಸೊ ಇಟ್ಸ್ 2 ಫ್ಯಾಬ್ರಿಕ್ ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್. ಯೂಶಲಿ ಆನ್ಲೈನ್ ಯಾವುದೇ ಬಟ್ಟೆ ತೊಗೊಂಡ್ರು ಪ್ಯಾಂಟ್ ಎಲಾಸ್ಟಿಕ್ ತುಂಬ ಟೈಟ್ ಇರುತ್ತೆ ಅಥವಾ ಶಾರ್ಟ್ ಇರುತ್ತೆ. ಬಟ್ ಲಿಟ್ರಲಿ ದಿಸ್ ಇಸ್ ಸೋ ಲಾಂಗ್ ನೋಡಿ. ಆ್ಯಂಡ್ ಫ್ಲೇರ್ ಕೂಡ ತುಂಬಾ ಚೆನ್ನಾಗಿದೆ.
ಐ ಲವ್ಡ್ ಹೌ ಬ್ಯೂಟಿಫುಲ್ ದ ಕಲರ್ ಇಸ್. ತುಂಬಾ ಇಷ್ಟ ಆಯಿತು ನನಗೆ. ಇದೊಂದು ಚೂರು ಟಕ್ ಮಾಡಿಸ್ಬೇಕು, ಬಟ್ ಇದು ಡಬಲ್ ಫಿನಿಶ್ ಇದೆಯಲ್ಲ, ಐ ರಿಯಲಿ ಲವ್ ಇಟ್. ಓಕೆ, ವಾವ್, ಕಲರ್ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಪರ್ಪಲ್ ಅಂದರೆ ತುಂಬ ಇಷ್ಟ. ಎಲ್ಲ ಕಲರ್ಸು ಇಷ್ಟ, ಪರ್ಪಲ್ ತುಂಬಾ ಇಷ್ಟ. ಸೊ ಲೆಟ್ ಮಿ ಓಪನ್ ದಿಸ್. ಫಾರ್ ದ ಫಸ್ಟ್ ಟೈಮ್ ಐ ಥಿಂಕ್ ರೈಟ್ ಸೆಲೆಕ್ಷನ್ ಮಾಡಿರೋದು ನಾನು. ಯೂಶ್ವಲಿ ಸೆಲೆಕ್ಟ್ ಮಾಡಿದಾಗ ಅದು ಫೋಟೋದಲ್ಲೇ ಬೇರೆ ಥರ ಇರುತ್ತೆ, ಬಂದಾಗ ಬೇರೆ ಥರ ಇರುತ್ತೆ, ಬಟ್ ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಟಾಪ್, ಇದು ಪ್ಯಾಂಟ್ಸು ಆ್ಯಂಡ್ ಇದು ದುಪ್ಪಟ್ಟ. ಆ್ಯಕ್ಚುಲಿ ಇದು ಸ್ವಲ್ಪ ರಾ ಸಿಲ್ಕ್ ಫಿನಿಶ್ ಇದೆ. ಆಗಿತ್ತು 1680 rupees. This is the look of the ಸಲ್ವಾರ್. ಇದನ್ನು ಟ್ರೈ ಮಾಡ್ಕೊಂಡ್ಬರ್ತೀನಿ. ಐ ಥಿಂಕ್ ಐ ವಿಲ್ ಲವ್ ವಿತ್ ದಿಸ್ ಔಟ್ಫಿಟ್. ನಂಗೆ ತುಂಬಾ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ಎಷ್ಟು ಬ್ರೈಟಾಗಿ ಚೆನ್ನಾಗಿದೆ ಕಲರು. ಸೊ ಯು ಡೋಂಟ್ ಇವನ್ ಹ್ಯಾವ್ ಟು ಪುಟ್ ಲಿಪ್ಸ್ಟಿಕ್. ಅಷ್ಟು ಕ್ಯೂಟ್ ಆಗಿದೆ. ಐ ರಿಯಲಿ ಲವ್ ದ ಫಿಟ್ಟಿಂಗ್, ಎಸ್ಪೆಷಲಿ ಈ ವರ್ಕ್. ಸ್ವಲ್ಪ ಡೀಪ್ ಅಂತ ಅನಿಸ್ಬೋದು, ಸ್ವಲ್ಪ ಮೇಲೆ ಹೇಳ್ಕೊಂಡ್ರೆ ಆಯಿತು, ಬಟ್ ತುಂಬಾ ಕಂಫರ್ಟಬಲ್ ಆಗಿದೆ. ರಿಯಲಿ ಇನ್ ಲವ್ ವಿತ್ ದಿಸ್ ಔಟ್ಫಿಟ್. ಈ ಕಡೆ ಬ್ಲೂನೂ ಅಲ್ಲ, ಈ ಕಡೆ ಪರ್ಪಲ್ ಅಲ್ಲ, ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ. ಆ್ಯಂಡ್ ದುಪ್ಪಟ್ಟ ಓಕೆ, ಯಾಕಂದರೆ ಎಂಬ್ರಾಯ್ಡ್ರಿ ನೋಡಿ ಸ್ವಲ್ಪ ಒಂಚೂರು ಲೋ ಕ್ವಾಲಿಟಿ ಥರ ಇದೆ, ಬಟ್ ಕೊಟ್ಟಿರೋ ಪ್ರೈಸ್ಗೆ ಐ ಥಿಂಕ್ ದಿಸ್ ಇಸ್ ರಿಯಲಿ ಗುಡ್. ಗೊತ್ತಾಗಲ್ಲ ಹಿಂಗೆ ಹಾಕೊಂಡ್ಬಿಟ್ರೆ. ದ ಸ್ಲೀವ್ ಇಸ್ ಸೋ ಸಾಫ್ಟ್, ಗೊತ್ತಾ, ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅಂದರೆ ದ ಒನ್ಸ್ ವಿಚ್ ಹ್ಯಾವ್, ಸಾರಿ ಮಧ್ಯದಲ್ಲಿ ಗ್ರಿಲ್ ಇರೋದ್ರಿಂದ ಅದು ಶೇಡ್ ಬೀಳ್ತಾ ಇದೆ. ದ ಒನ್ಸ್ ವಿಚ್ ಹ್ಯಾವ್ ಲೂಸ್ ಪ್ಯಾಂಟ್. ಲಿಟ್ರಲಿ ಇದರಲ್ಲಿ ಡಬಲ್ ಲೇಯರ್ ಇದೆ ಆ್ಯಕ್ಚುಲಿ, ಸೊ ದ್ಯಾಟ್ ಟ್ರಾನ್ಸ್ಪರೆನ್ಸಿ ಇರಲ್ಲ. ಲಿಟ್ರಲಿ ದ ಪ್ಯಾಂಟ್ ಇಸ್ ಸೋ ಗುಡ್, ಗೊತ್ತಾ. ಇಟ್ಸ್ ಆ್ಯಕ್ಚುಲಿ ಲೂಸ್. ಎಸ್ ಸೈಜ್ ಇದ್ರೂ ದೇರ್ಸ್ ಒನ್ ಟೈಪ್ ಮಾಡ್ಕೊಳ್ಳೋದಕ್ಕೆ. ಹಿಂದ್ಗಡೆ ಮಾತ್ರ ಎಲಾಸ್ಟಿಕ್ ಇದೆ, ಬಟ್ ಲಿಟ್ರಲಿ ದ ಪ್ಯಾಂಟ್ ಇಸ್ ಸೋ ಗುಡ್, ಗೊತ್ತಾ. ಯು ಕ್ಯಾನ್ ರನ್, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ತುಂಬಾ ಕಂಫರ್ಟಬಲ್ ಆಗಿದೆ. ಐ ಥಿಂಕ್ ಐ ಆಮ್ ಎಕ್ಸಾಜರೇಟಿಂಗ್, ಬಟ್ ತುಂಬಾ ಇಷ್ಟ ಆಯ್ತು ಈ ಔಟ್ಫಿಟ್ಟು. ಲೆಟ್ ಮಿ ನೋ. I really loved it. Did you like this outfit? Okay, so this is one outfit that I really liked. ಅಂದರೆ ಈ ಕಲರ್ ನನಗೆ ಬೇಕೇ ಬೇಕು ಅಂತ ತೊಗೊಂಡಿದ್ದು. ಆ್ಯಕ್ಚುಲಿ ನೋಡಿದ್ರೆ ದ ಕ್ವಾಲಿಟಿ ಇಸ್ ನಾಟ್ ಸೋ ಗುಡ್. ನೋಡೋಕ್ಕೆ ಚೆನ್ನಾಗಿರ್ಬೋದು, ಬಟ್ ಈ ವರ್ಕ್ ಇದೆಯಲ್ಲ, ಇಟ್ ಲುಕ್ಸ್ ವೆರಿ ಲೋಕಲ್. ಪ್ಯಾಂಟು ಸ್ವಲ್ಪ ಚೋಟು ಕಾಣಿಸ್ತಿದೆ. ಸೊ ಆಲ್ ದ ಔಟ್ಫಿಟ್ಸ್ ದಟ್ ಐವ್ ಬಾಟ್ ಇಸ್ ಇನ್ ದ ಸೈಜ್ ಎಸ್. ಆ್ಯಂಡ್ ದಿಸ್ ಇಸ್ ದ ದುಪ್ಪಟ್ಟ. ಸೊ ಇದರಲ್ಲಿ ನೋಡಿ ಫ್ಲೇರ್ ತುಂಬ ಕಾಣಿಸ್ತಿದೆ, ಬಟ್ ಇನ್ ರಿಯಾಲಿಟಿ ಅಷ್ಟೊಂದು ಕಾಣಿಸ್ತಿಲ್ಲ. ಬಟ್ ಲೆಟ್ ಮಿ ಗೋ ಟ್ರೈ ದಿಸ್ ಬ್ಯೂಟಿಫುಲ್ ಔಟ್ಫಿಟ್. ಸೊ ದಿಸ್ ಇಸ್ ಆಫ್ ಪ್ರೈಸ್ 1933 rupees. ಲೆಟ್ ಮಿ ಗೋ ಟ್ರೈ. ಕಲರ್ ಮಾತ್ರ ಸೂಪರ್ ಆಗಿದೆ. ಅನ್ಫಾರ್ಚುನೇಟ್ಲಿ ಆಚೆ ಲೈಟ್ ಚೆನ್ನಾಗಿದೆ ಅಂತ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೋಡಿದ್ರೆ ಮೋಡ, ಮಳೆ ಬರ್ತಿದೆ, ಸಿಕ್ಕಾಪಟ್ಟೆ ಗಾಳಿ. ದಿಸ್ ಇಸ್ ಹೌ ದ ಔಟ್ಫಿಟ್ ಲುಕ್ಸ್. ಓವರಾಲ್ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಐ ಡಿಡ್ ನಾಟ್ ಲೈಕ್ ದ ನೆಕ್ ಲೈನ್, ಎಸ್ಪೆಷಲಿ ದ ಕಪ್ಸ್. ಇಟ್ಸ್ ಟೂ ಒಂಥರ ಅನ್ಈವನ್ ಆಗಿದೆ. ಬಟ್ ದ ಫಿನಿಶ್ ಆಫ್ ದ ಔಟ್ಫಿಟ್, ಈ ಫ್ಯಾಬ್ರಿಕ್ ಕಲರ್ ಇದೆಯಲ್ಲ, ಈ ಟರ್ಕ್ವಿಶ್ ಬ್ಲೂ, ಅದು ನಂಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ಐ ಲವ್ ದಿಸ್ ಕಲರ್. ಬಟ್ ಇದರಲ್ಲಿರೋ ಎಂಬ್ರಾಯ್ಡ್ರಿ ಇದೆಯಲ್ಲ, ಇದು ಸ್ವಲ್ಪ ಒಂಥರ ಡಲ್ ಆಗಿದೆ. ಬಟ್ ನೋಡೋದಕ್ಕೆ ಓವರಾಲ್ ಇಟ್ ಲುಕ್ಸ್ ಗುಡ್. ಬಟ್ ಒಂದೇನಂದರೆ ಈ ಪ್ಯಾಂಟ್ದು ಈ ಏರಿಯಾ ಇದೆಯಲ್ಲ, ಇಟ್ಸ್ ಟೂ ಟೈಟ್. ಅಂದರೆ ಆಫ್ ದ ಸೈಜ್ ಎಸ್, ಐ ಥಿಂಕ್ ಇಟ್ಸ್ ಟೂ ಸ್ಮಾಲ್. ಬಟ್ ಟಾಪ್ ಕೂಡ ತುಂಬಾ ಲೂಸ್ ಇದೆ. ಸೊ ನಾನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ವಾಟ್ ಯು ಕ್ಯಾನ್ ಡೂ ಇಸ್, ಟಾಪ್ ಈ ಥರ ಲೂಸ್ ಇದೆ, ಇದಕ್ಕೆ ಪಿನ್ ಹಾಕಬಾರ್ದು ನೀವು ಅಂತಿದ್ರೆ, ವಾಟ್ ಯು ಕ್ಯಾನ್ ಡೂ ಇಸ್ ವೆರಿ ಸಿಂಪಲ್. ಈ ಥರ ಒಂದು ಬಳೆ ತೊಗೊಳ್ಳಿ, ಪ್ರಿಟಿಯಾಗಿ ಕಾಣಿಸುತ್ತೆ. ವಾಟ್ ಯು ಥಿಂಕ್? ಸೊ ಅವಾಗ ಫಿಟ್ಟಿಂಗ್ ನೀಟಾಗಿದೆ. ಬಟ್ ಸ್ಟಿಲ್ ಐ ಡಿಡ್ ನಾಟ್ ಲೈಕ್ ದ ವೇ ಇಟ್ ಈಸ್ ಡನ್. ಅಂದರೆ ಈ ನೆಕ್ ಲೈನ್ ಒಂದು ಸ್ವಲ್ಪ ಚೇಂಜ್ ಇರಬೇಕಾಗಿತ್ತು, ಮತ್ತು ಪ್ಯಾಂಟ್ ಒಂದು ಸ್ವಲ್ಪ ಒಂಚೂರು ದೊಡ್ಡದು ಮತ್ತು ಉದ್ದ ಫ್ಲೇರ್ ಇರಬೇಕಾಗಿತ್ತು. ಬಟ್ ದಿಸ್ ಇಸ್ ಹೌ ದ ನೆಕ್ಸ್ಟ್ ಒನ್. ನೈಸ್. ಇದು ಬರೀ ಟಾಪ್ ಕಾಣಿಸ್ತಿತ್ತು, ಬಟ್ ಇದರಲ್ಲಿ ವಿತ್ ಪ್ಯಾಂಟ್ ಕೊಟ್ಟಿದ್ದಾರೆ. ಮೆಟೀರಿಯಲ್ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಅರೆ ವಾ. ಸೊ ದಿಸ್ ಇಸ್ ದ ಪ್ಯಾಂಟ್, ದಿಸ್ ಇಸ್ ದ ದುಪ್ಪಟ್ಟ, ಆ್ಯಂಡ್ ದಿಸ್ ಇಸ್ ದ ಕುರ್ತಾ. ಅಂದರೆ ನನಗೆ ಮನೇಲಿ ಹಾಕೊಳ್ಳೋದಕ್ಕೆ ಒಂದು ಕ್ಯಾಶುವಲ್ ವೇರ್ ಬೇಕಾಗಿತ್ತು. ಸೊ ಮನೇಲಿ ಹಾಕೊಳ್ಳೋದಕ್ಕೆ ಇರಲಿ ಅಂತ
ಯುನೋ ಇಮಿಡಿಯೇಟ್ ಆಗಿ ಫಾರ್ ಎಕ್ಸಾಂಪಲ್ ಟೆಂಪಲ್ಸಿಗೆ ಹೋಗ್ಬೇಕಂದ್ರೆ ಸಾಫ್ಟ್ ಆಗಿರೋದು, ಟ್ರಾವೆಲ್ ಮಾಡಬೇಕಂದ್ರೆ ಸಾಫ್ಟ್ ಆಗಿರೋದು ಒಂದು ಚೂಡಿದಾರ್ ಬೇಕು ಅಂತ ದಿಸ್ ಇಸ್ ವಾಟ್ ಐ ಗಾಟ್ ಆ್ಯಂಡ್ ಇಟ್ಸ್ ರಿಯಲಿ ಗುಡ್. 849 rupeesದು ದಿಸ್ ಇಸ್ ದ ಔಟ್ಫಿಟ್. ಇದನ್ನ ಟ್ರೈ ಮಾಡ್ಕೊಬರ್ತೀನಿ. ಐ ಥಿಂಕ್ ಶ್ಯಾಡೋ ಬೀಳ್ತಿದೆ, ಸೊ ಕ್ಯಾಮ್ರಾ ಈ ಸೈಡ್ ಇಡ್ತೀನಿ. ಒಂದು ಸೈಡ್ ಮಳೆ ಬರುತ್ತೆ, ಸಡನ್ ಆಗಿ ಬಿಸಿಲು ಬರುತ್ತೆ, ಮತ್ತೆ ಮೋಡ ಆಗುತ್ತೆ. ಲಿಟ್ರಲಿ ಬೆಂಗಳೂರು ವೆದರು ಇಟ್ಸ್ ವೆರಿ ಅನ್ಪ್ರಿಡಿಕ್ಟಬಲ್. ಬಟ್ ಟ್ರಸ್ಟ್ ಮೀ, ದಿಸ್ ಔಟ್ಫಿಟ್ ಇಸ್ ಸೋ ಡ್ಯಾಮ್ ಕಂಫರ್ಟಬಲ್ ಫಾರ್ ಮೀ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. 800 rupees ಪೈಸಾ ಆಬ್ಸಲ್ಯೂಟ್ಲಿ ವಸೂಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಥರ ಹಾಕ್ಕೊಂಡು ಪ್ರಾಬಬ್ಲಿ ಯು ಕ್ಯಾನ್ ಗೋ ಟ್ರಾವೆಲಿಂಗ್ ಟೈಮಲ್ಲಿ ಇಟ್ ಬಿ ವೆರಿ ವೆರಿ ಸಾಫ್ಟ್. ಜೊತೆಗೆ ದುಪಟ್ಟಾ ಇಸ್ ಆಲ್ಸೋ ಗುಡ್, ಪ್ರಿಂಟ್ಸ್ ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ಮನೆ ಕೆಲಸ ಮಾಡೋದಕ್ಕೆ ಅಥವಾ ಮನೇಲಿ ಜಸ್ಟ್ ಕ್ಯಾಶುವಲ್ ಆಗಿ ಹಾಕ್ಕೊಳ್ಳೋದಕ್ಕೆ, somebody just suddenly walks in. Pant is also really really good. There's nothing that I can blame about this outfit. ತುಂಬಾನೇ ಚೆನ್ನಾಗಿದೆ. This work is really nice and for the kind of budget I think it's really nice. So ಹಿಂಗೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು, ಇಲ್ಲೇ ಇಮಿಡಿಯೇಟ್ ಆಗಿ ಎಲ್ಲಾನು ಹೋಗ್ಬೇಕಂದ್ರೆ ಓಡಾಡ್ಬೋದು. I think for college or you know just a casual day, this is a good outfit. Okay, so this is the next one. It's in the color brick red ಅಂತ ಹೇಳ್ತಾರಲ್ವಾ, ಅಥವಾ ಆರೆಂಜ್ ಅಂದರೆ ಬ್ರೌನಿಶ್ ಆರೆಂಜ್ ಇದೆ. ಸೇಮ್ ನನ್ನ ಫೋನ್ ಕೇಸ್ ಕಲರೇ ಇರೋದು. ಆ್ಯಂಡ್ ಓ ಮೈ ಗಾಡ್, ಈ ಅನ್ಬಾಕ್ಸಿಂಗ್ ಎಷ್ಟು ಖುಷಿ ಅನ್ಸುತ್ತಲ್ಲ. ಸೊ ದಿಸ್ ಇಸ್ ದ ಪ್ಯಾಂಟ್, ಬಟ್ ಪ್ಯಾಂಟ್ ಚೋಟು ಕಾಣಿಸ್ತಿದೆ. ನೋಡೋಣ, ಹಾಕೊಂಡ ಮೇಲೆ ನೋಡೋಣ. ಅದಾದಮೇಲೆ ದಿಸ್ ಇಸ್ ದ ದುಪ್ಪಟ್ಟ. ಓಕೆ, ಆ್ಯಂಡ್ this is the outfit. Overall ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಇದರಲ್ಲಿರೋಷ್ಟು ಕಳೆ ಇಲ್ಲ ನೋಡಿ. ದಿಸ್ ಇಸ್ ವಾಟ್ ಐ ಸೆಲೆಕ್ಟೆಡ್ ಇನ್ ದ ಸೈಜ್ ಎಸ್ ಅಗೇನ್. ಸೊ ಇದು ಇಟ್ಸ್ ಆಫ್ ಪ್ರೈಸ್ 1572 rupees. ಲೆಟ್ ಮಿ ಗೋ ಟ್ರೈ ದಿಸ್ ಬ್ಯೂಟಿಫುಲ್ ಆರೆಂಜ್ ಔಟ್ಫಿಟ್. ದಿಸ್ ಇಸ್ ದ ಬ್ರಿಕ್ ರೆಡ್ ಅಥವಾ ಆರೆಂಜ್ ಔಟ್ಫಿಟ್. ಪ್ಯಾಂಟ್ ಸ್ವಲ್ಪ ಟೈಟ್ ಇದೆ, ಚಿಕ್ಕದಿದೆ ಅಂತ ಹೇಳಿದೆ, ಬಟ್ ಐ ಥಿಂಕ್ ದಿಸ್ ಇಸ್ ಅ ಪೆನ್ಸಿಲ್ ಫಿಟ್ ಪ್ಯಾಂಟ್. ಸೊ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಬಟ್ ಐ ಯೂಶಲಿ ಲೈಕ್ ಒಂದು ಆ್ಯಂಕಲ್ವರೆಗೂ ಅಟ್ಲೀಸ್ಟ್ ಬರಬೇಕು ಅಂಥ ಪ್ಯಾಂಟ್ಸ್ ನನಗೆ ಇಷ್ಟ ಆಗಿದೆ. ಬಟ್ ದಿಸ್ ಇಸ್ ಆಲ್ಸೋ ಗುಡ್. ಐ ಲೈಕ್ ದ ಕ್ವಾಲಿಟಿ ಆ್ಯಂಡ್ ದ ಫಿನಿಶ್. ಬಟ್ ಸ್ವಲ್ಪ ಬೈಸೆಪ್ಸ್ ಇರೋದ್ರಿಂದ ಒಂಚೂರು ಕೈ ಅಲ್ಲಾಡ್ಸೋಕ್ಕೆ ಕಷ್ಟ ಆಗ್ತಿದೆ. ಐ ಯೂಶಲಿ ಬೈ ಎಸ್ ಸೈಜ್, ಸೊ ಇದನ್ನು ಎಕ್ಸ್ಚೇಂಜ್ ಮಾಡಿ ಐ ಥಿಂಕ್ ಐ ಗೆಟ್ ದ ಸೈಜ್ ಎಮ್. ಬಟ್ ದ ಫಿಟ್ಟಿಂಗ್ ಇಸ್ ನೈಸ್, ಕ್ವಾಲಿಟಿನೂ ಚೆನ್ನಾಗಿದೆ, ಫಿನಿಶು ಚೆನ್ನಾಗಿದೆ. ಐ ಲೈಕ್ ಹೌ ಇಟ್ಸ್ ಗಿವಿಂಗ್ ಮಿ ಅ ಗ್ಲೋ. ನನಗೆ ಈ ಕಲರ್ ಅಂದರೆ ತುಂಬಾ ಇಷ್ಟ. ಆರೆಂಜ್ ಇಸ್ ಎನಿ ಶೇಡ್ ಎಲ್ರಿಗೂ ಸೂಟ್ ಆಗುತ್ತೆ. ಬಟ್ ಇಲ್ಲೊಂದು ಚೂರು ಐ ಥಿಂಕ್ ಈ ಎಂಬ್ರಾಯ್ಡ್ರಿ ಎಂಡಿಂಗಲ್ಲಿ ಒಂಚೂರು ಚುಚ್ತಾ ಇದೆ. ಅದರ್ವೈಸ್ ಇಟ್ ಲುಕ್ಸ್ ಗುಡ್. ಎಸ್ಪೆಷಲಿ ದುಪ್ಪಟ್ಟ ನೋಡಿ, ಇದು ಒಂಥರ ಡಿಫ್ರೆಂಟ್ ಆಗಿದೆ ಒಂಚೂರು ಬಾರ್ಡರ್ ಎಲ್ಲ. ಸೊ ಐ ರಿಯಲಿ ಲೈಕ್ ದಿಸ್. ಇದು ನಾನು ತುಂಬಾ ಇಷ್ಟಪಟ್ಟು ತೊಗೊಂಡಿರೋ ಔಟ್ಫಿಟ್. ಸೊ ದಿಸ್ ಇಸ್ ಇನ್ ದ ಕಲರ್, ಅಯ್ಯೋ ನೋಡಿ, ದಿಸ್ ಇಸ್ ವಾಟ್ ಐ ಸೆಲೆಕ್ಟೆಡ್ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಇಸ್. ನೋಡೋಣ, ಅನ್ಪ್ಯಾಕ್ ಮಾಡಿ ನೋಡೋಣ. ಸೊ 1710 rupees. ಇದು ದುಪ್ಪಟ್ಟ, ರೆಡ್ ದುಪ್ಪಟ್ಟ ಆ್ಯಂಡ್ ವೈಟ್ ಚೂಡಿದಾರ್ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ಪ್ಯೂರ್ ವೈಟ್ ಅಂತ ಅಂದ್ಕೊಂಡೆ, ಬಟ್ ಇಟ್ಸ್ ಆ್ಯಕ್ಚುಲಿ ಕ್ರೀಮ್ ಆ್ಯಂಡ್ ಆಫ್ ವೈಟ್. ಓ, ಇದಕ್ಕೆ ಪ್ಯಾಂಟ್ ಕೊಟ್ಟಿಲ್ಲ, ಇಟ್ಸ್ ಜಸ್ಟ್ ದ ಕುರ್ತಾ. ಓಕೆ, ಪ್ಯಾಂಟ್ ಕೊಟ್ಟಿಲ್ಲ ಇದಕ್ಕೆ, ಇಟ್ಸ್ ಜಸ್ಟ್ ದ ಕುರ್ತಾ ಆ್ಯಂಡ್ ದುಪ್ಪಟ್ಟ ಮೆಟೀರಿಯಲ್ ತುಂಬ ಸಾಫ್ಟ್ ಆಗಿದೆ, ಬಟ್ ಇದು ಸ್ವಲ್ಪ ಒಂಚೂರು ರಫ್ ಆಗಿದೆ. ಬಟ್ ಲೆಟ್ ಅಸ್ ಗೋ ಟ್ರೈ ಇಟ್. ನಾನು ಅಂದ್ಕೊಂಡಿದ್ದು ವೈಟ್ ಔಟ್ಫಿಟ್ ನೋಡೋದಕ್ಕೆ ಚೆನ್ನಾಗಿದೆ. ದುಪ್ಪಟ್ಟ ಮೆಟೀರಿಯಲ್ ಇಸ್ ರಿಯಲಿ ರಿಯಲಿ ಸಾಫ್ಟ್ ಆ್ಯಂಡ್ ನೈಸ್. ಬಟ್ ಟ್ರಸ್ಟ್ ಮೀ, ಇಲ್ಲಿ ಬಾರ್ಡರ್ಸಲ್ಲೆಲ್ಲ ತುಂಬಾ ಚುಚ್ತಾ ಇದೆ. ಡಿಸೈನ್ ನನಗಿಷ್ಟ ಆಯಿತು, ಬಟ್ ಸ್ವಲ್ಪ ಯುನೋ ಡಲ್ ಅಂತ ಅನಿಸ್ತಾ ಇದೆ. You let me know if you liked it, but definitely I think I'll exchange this because illela ಸ್ವಲ್ಪ ಚುಚ್ತಾ ಇದೆ ನನಗೆ, ಸ್ವಲ್ಪ ರಫ್ ಅಂತ ಅನಿಸ್ತು. ಬಟ್ ಐ ರಿಯಲಿ ವಾಂಟೆಡ್ ವೈಟ್ ಕಲರ್, ಬಟ್ ಇದು ಕ್ರೀಮ್ ಕಲರ್ ಇದೆ. ಸೊ ಐ ಆಮ್ ನಾಟ್ ಕ್ವೈಟ್ ಶೋರ್, ಬಟ್ ನೀವು ಹೇಳಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಪ್ಯಾಂಟ್ ಇಲ್ಲ ಇದಕ್ಕೆ, ಸೊ ಇಟ್ಸ್ ಗೋನ್ ಟು ಲುಕ್ ವೆರಿ ಬ್ಯಾಡ್. ಇದಕ್ಕೆ ಪೇರ್ ಮಾಡೋದಕ್ಕೆ ಇದೇ ಕಲರ್ ಪ್ಯಾಂಟ್ ಬೇಕು ಅಥವಾ ಈ ಕಲರ್ ಪ್ಯಾಂಟ್ ಬೇಕು, ಎರಡು ನನ್ನ ಹತ್ರ ಇಲ್ಲ. ಸೊ ಐ ಥಿಂಕ್ ದಟ್ಸ್ ದ ರೀಸನ್ ಐ ಆಮ್ ಗೋನ್ ಟು ರಿಟರ್ನ್ ದಿಸ್. ಬಟ್ ಲೆಟ್ ಮಿ ನೋ ಇಫ್ ಯು ಲೈಕ್ ದಿಸ್ ಔಟ್. ಚೂಡಿದಾರ್ಸ್ ತೊಗೋಬೇಕಂದ್ರೆ ಇದು ಇಷ್ಟ ಆಯಿತು ನನಗೆ. ಸೊ ದಿಸ್ ಇಸ್ ಅ ನೈಟ್ ಸೂಟ್, 923 rupees.
ಫುಲ್ ಸೂಟ್ ಸಿಗುತ್ತಲ್ವಾ ಆ್ಯಂಡ್ ನೋಡೋಕ್ಕೆ ಚೆನ್ನಾಗಿತ್ತು ಅಂತ. ಇದು ಆ್ಯಕ್ಚುಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದ್ಕೊಂಡೆ, ಬಟ್ ಇಟ್ಸ್ ಆ್ಯಕ್ಚುಲಿ ನೇವಿ ಬ್ಲೂ. ಬಟ್ ನೋಡೋಣ, ಐ ಗಾಟ್ ದಿಸ್ ಆಲ್ಸೋ. ಕಂಫರ್ಟಬಲ್ ಯುನೋ. ಓ ನೈಸ್, ಚೆನ್ನಾಗಿದೆ. ಫೋಟೋಲಿರೋ ಥರನೇ ಇದೆ, ಬಟ್ ಸಾಫ್ಟ್ ಆಗಿಲ್ಲ ನನಗೆ ಆ್ಯಕ್ಚುಲಿ. ಯುನೋ ನೈಟಿಗೆ ಎಸ್ಪೆಷಲಿ ತುಂಬ ಸಾಫ್ಟ್ ಆಗಿದ್ರೆ ಇಟ್ ವಿಲ್ ಬಿ ನೈಸ್. ಸೊ 923 rupeesಗೆ ಐ ಗಾಟ್ ದಿಸ್. ಲೆಟ್ಸ್ ಗೋ ಟ್ರೈ. ಸೊ ಲೂಸ್ ಆಗಿ ಮನೆಯಲ್ಲಿ ಆರಾಮಾಗಿ ನೆಟ್ಫ್ಲಿಕ್ಸ್ ಆ್ಯಂಡ್ ಚಿಲ್ ಅನ್ನೋ ಬಟ್ಟೆ ಇದು. ಯಾಕಂದರೆ ಇಟ್ಸ್ ವೆರಿ ವೆರಿ ಫ್ರೀಝಿ. ಪ್ಯಾಂಟ್ಸ್ ಕೂಡ ತುಂಬ ಲೂಸಾಗಿ ಚೆನ್ನಾಗಿದೆ. ಆ್ಯಂಡ್ ಸಿನ್ಸ್ ಇಟ್ ಹ್ಯಾಸ್ ಎ ಹ್ಯೂಜ್ ಇಟ್ಸ್ ಮೊನೋಕ್ರೋಮ್, ಬಟ್ ಇಟ್ ಹ್ಯಾಸ್ ಎ ಹ್ಯೂಜ್ ಫ್ಲವರ್ ಆನ್ ಇಟ್. ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ಹಾಕೊಂಡು ನೀವು ಆಚೆನೂ ಹೋಗ್ಬೋದು. ಬಟ್ ಐ ಥಿಂಕ್ ಇಟ್ಸ್ ನೈಸ್ ಸೂಟ್. ಚೂರು ಅಲ್ಲಿ ಇಲ್ಲಿ ಎಡ್ಜಸಲ್ಲಿ ಒಂಚೂರು ಚುಚ್ತಾ ಇದೆ. ಅದರ್ವೈಸ್ ಇಟ್ಸ್ ರಿಯಲಿ ಗುಡ್. 900 ಚಿಲ್ಲರೆಗೆ ಐ ಥಿಂಕ್ ದಿಸ್ ಇಸ್ ರಿಯಲಿ ಗುಡ್. ಇಟ್ಸ್ ಅ ಗುಡ್ ಚಾಯ್ಸ್. ಇಟ್ಸ್ ನೈಸ್. ಮೇ ಬಿ ಒನ್ ಟೈಮ್ ವಾಶ್ ಮಾಡಿದ್ಮೇಲೆ ಇಟ್ ವಿಲ್ ಬಿ ಮೋರ್ ಸಾಫ್ಟ್. ಪರವಾಗಿಲ್ಲ, ಗುಡ್. ಪ್ರೀವಿಯಸ್ ನೈಟ್ ಸೂಟ್ಗೆ 923 rupees ಕೊಟ್ಟಾದ್ಮೇಲೆ ಅದು ಸಜೆಷನ್ ಕೊಟ್ಟಿದ್ದು ಇದನ್ನು ತೊಗೊಳ್ಳಿ 839 rupees ಅಂತ. ಇದು ಐ ಥಾಟ್ ಇಟ್ ಈಸ್ ನೈಸ್. ಸೊ ಇದನ್ನು ತೊಗೊಂಡ್ಬಿಟ್ಟೆ. ಸೊ ದಿಸ್ ಇಸ್ ದ ಟಾಪ್ ಆ್ಯಂಡ್ ದಿಸ್ ಇಸ್ ದ ಪ್ಯಾಂಟ್. ಬಟ್ ಈ ಮೆಟೀರಿಯಲ್ ಮಾತ್ರ ತುಂಬಾ ಸಾಫ್ಟ್ ಇದೆ. ನಿಜವಾಗ್ಲೂ ನಾನೇನು ಅಂದ್ಕೊಂಡೆ ಪ್ರೈಸ್ ಜಾಸ್ತಿ ಆದಷ್ಟು ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ. ಬಟ್ ಇಟ್ಸ್ ಡಿಫ್ರೆಂಟ್. ಅಂದರೆ ಡಿಪೆಂಡಿಂಗ್ ಆನ್ ದ ಡಿಸೈನ್ ಮೇ ಬಿ, ಅಥವಾ ಯಾವುದು ಬ್ರ್ಯಾಂಡ್ ಯಾವ ಕಡೆಯಿಂದ ತೊಗೊಳ್ತೀವಿ ಅಂತ. ಇಟ್ಸ್ ನಾಟ್ ಲೈಕ್ ದುಡ್ಡು ಜಾಸ್ತಿ ಕೊಟ್ಟರೆ ಸಾಫ್ಟಾಗಿ ಚೆನ್ನಾಗಿದೆ ಅಂತ. ಕೆಲವು ದುಡ್ಡು ಜಾಸ್ತಿ ಇದ್ರೂ ನೋಡೋದಕ್ಕೆ ಮಾತ್ರ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಚೆನ್ನಾಗಿಲ್ಲ. ಇದು ಕಮ್ಮಿ ಇದ್ರೂ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಓಕೆ, ಸೊ ಲೆಟ್ಸ್ ಗೋ ಟ್ರೈ. ಓಕೆ, ಸೊ ದಿಸ್ ಇಸ್ ಮೈ ಲಾಸ್ಟ್ ಟ್ರೈ ಆನ್ ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್. ಸೊ ದಿಸ್ ಇಸ್ ಅ ನೈಟ್ ಸೂಟ್. 800 ಚಿಲ್ಲರೆಗೆ. ಐ ಥಿಂಕ್ ಇಟ್ಸ್ ಪೈಸಾ ವಸೂಲ್ ಬಿಕಾಸ್ ಐ ಲವ್ ದ ಪ್ರಿಂಟ್ ಆನ್ ಇಟ್. ದ ಕ್ವಾಲಿಟಿ ಈಸ್ ಆಲ್ಸೋ ವೆರಿ ವೆರಿ ಸಾಫ್ಟ್. ತುಂಬಾ ಚೆನ್ನಾಗಿದೆ. ಸೊ ಇದನ್ನ ಹಾಕ್ಕೊಂಡು ವೆನ್ ಯು ಸ್ಲೀಪ್ ಐ ಥಿಂಕ್ ಇಟ್ಸ್ ಗೋನ್ ಬಿ ರಿಯಲಿ ಕಂಫರ್ಟಬಲ್. ಆಲ್ಸೋ ಕ್ಲೀನಿಂಗ್ ಆಗಿರ್ಬೋದು ಎಲ್ಲದಕ್ಕೂ. ಐ ಥಿಂಕ್ ಯು ಕ್ಯಾನ್ ಆಲ್ಸೋ ಡೂ ಯೋರ್ ಯೋಗಾ ಆ್ಯಂಡ್ ಎವ್ರಿಥಿಂಗ್ ಅಟ್ ಹೋಮ್. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಪ್ಲಸ್ ಪಾಯಿಂಟ್ ಏನಂದರೆ ಇದರಲ್ಲಿ ಪಾಕೆಟ್ಸ್ ಕೂಡ ಇದೆ. ಸೊ ನಿಮ್ಮ ಸೆಲ್ ಫೋನ್ ಕೂಡ ಇಟ್ಕೋಬೋದು. ಆ್ಯಂಡ್ ಇಟ್ಸ್ ಅ ರಿಯಲಿ ನೈಸ್ ನೈಟ್ ಸೂಟ್. ನಾಟ್ ಜಸ್ಟ್ ದ್ಯಾಟ್, ಈ ಪ್ರಿಂಟ್ ಎಷ್ಟು ಕ್ಲಾಸಿ ಆಗಿದೆ ಅಂದರೆ ಈ ಟಾಪ್ನ ಒಂದು ಫಾರ್ಮಲ್ ಟಾಪ್ ಥರನ ಯೂಸ್ ಮಾಡ್ಬೋದು. ಇದಕ್ಕೆ ಒಂದು ಜೀನ್ಸ್ ಹಾಕ್ಕೊಂಡು ಯು ಕ್ಯಾನ್ ಗೋ ಔಟ್ಸೈಡ್ ಆಲ್ಸೋ. ತುಂಬಾ ಚೆನ್ನಾಗಿದೆ. ನೈಟ್ ಸೂಟ್ ಥರನೇ ಇಲ್ಲ. ಐ ರಿಯಲಿ ಲವ್ಡ್ ಇಟ್. ಓ ಮೈ ಗಾಡ್, ದೇರ್ಸ್ ಅ ರೇನ್ಬೋ ಬಿಹೈಂಡ್. ಓ ಮೈ ಗಾಡ್, ಸೋ ಪ್ರಿಟಿ. ಓ ಮೈ ಗಾಡ್, ನಿಜವಾಗ್ಲೂ ಬೆಂಗಳೂರು ವೆದರು. ಒಂದು ನಿಮಿಷ ಮಳೆ ಬಂತು, ಒಂದು ನಿಮಿಷ ಬಿಸಿಲು. ಈಗ ನೋಡಿದ್ರೆ ಒಂದು ರೇನ್ಬೋ ಇದೆ ನನ್ನ ಹಿಂದೆ. ಈ ರೇನ್ಬೋನ ನೋಡಿದ್ರೆ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ನನಗೆ ಏನು ನಾಪ್ಕ ಬರುತ್ತೆ ಅಂದರೆ ಈ ಥರ ಕಲರ್ ಔಟ್ಫಿಟ್ಸ್ನ ನಾವು ಜಸ್ಟ್ 100 rupees 200 rupeesಗೆ ಪಿಕ್ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಈ ಮಲ್ಲೇಶ್ವರಂ, ಗಾಂಧಿ ಬಜಾರ್, ನಾನು ಭಾಷಣ ಸರ್ಕಲಲ್ಲಿ ಎಷ್ಟೊಂದು ಶಾಪ್ ಮಾಡಿದ್ದೀನಿ. ಇಷ್ಟು ಒಳ್ಳೊಳ್ಳೆ ಔಟ್ಫಿಟ್ಸು, ಚೆನ್ನಾಗಿರೋ ಕಲರ್ಸು ಎಲ್ಲ ಸಿಗ್ತಿತ್ತು. ಬಟ್ ಇವಾಗ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು ಫೈಂಡ್. ಐ ಮೀನ್ ಕಾಸ್ಟ್ ಆಫ್ ಲಿವಿಂಗ್ ಇಸ್ ಸೋ ಹೈ. 1000 ರೂಪಾಯಿಗೂ ಬಟ್ಟೆ ಸಿಗೋದು ತುಂಬಾ ಕಷ್ಟ. ಸೊ ದಟ್ಸ್ ದ ರೀಸನ್ ಐ ಥಿಂಕ್ ಈ ಥರದ ವ್ಲಾಗ್ಸ್ನ ನಾನು ತುಂಬ ನೋಡ್ತೀನಿ. ಬಿಕಾಸ್ ಬೇರೆ ಇನ್ಫ್ಲುಯೆನ್ಸರ್ಸ್ ಏನು ವ್ಲಾಗ್ಸ್ ಹಾಕಿರ್ತಾರೆ, ಸೊ ಅವ್ರು ಟ್ರೈ ಮಾಡಿದಾಗ ಓಕೆ ಇದು ತೊಗೋಬೋದು, ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ನಾನು ಕೂಡ ತೊಗೊಳ್ತೀನಿ. ಸೊ ಇದು ಯಾವುದೇ ಸ್ಪಾನ್ಸರ್ ವೀಡಿಯೋ ಅಲ್ಲ. ವಿಡಿಯೋ ಮಾಡ್ತಿರೋದೇ ಜಸ್ಟ್ ಟು ಲರ್ನ್ ಹೌ ಟು ಅಪ್ಲೋಡ್ ಆನ್ ಯೂಟ್ಯೂಬ್. ಯೂಶಲಿ ನಾವು ಏಜೆನ್ಸಿಗೆ ವಿಡಿಯೋ ಶೂಟ್ ಮಾಡಿ ಕೊಟ್ಟಾಗ ಅವರು ಹೇಳಿದ್ರು, ಏನು ಮೇಡಮ್ ಬರೀ ಡೆಕೋರೇಷನ್ ವೀಡಿಯೋನೇ ಹಾಕ್ತಿದೆ. ಐ ವಾಂಟೆಡ್ ಟು ಲರ್ನ್ ಟು ಎಡಿಟ್ ಆ್ಯಂಡ್ ಅಪ್ಲೋಡ್. ಸೊ ದಟ್ಸ್ ದ ರೀಸನ್ ಐ ಆಮ್ ಶೂಟಿಂಗ್ ದಿಸ್ ಮನೇಲೆ. ಹೇಗಿದ್ರು ಮಿಂತ್ರಾಯಿಂದ ಒಂದಷ್ಟು ಐಟಮ್ಸ್ ತೊಗೊಂಡಿದ್ದೆ. ಆ್ಯಂಡ್ ಐ ಥಾಟ್ ಅದನ್ನ ಅನ್ಪ್ಯಾಕ್ ಮಾಡುವಾಗ ಒಂದು ವೀಡಿಯೋನೇ ಮಾಡಿಬಿಡೋಣ ಅಂತ. ಸೊ ನನಗೂ ಯೂಸ್ ಆಗುತ್ತೆ, ನಿಮಗೂ ಯೂಸ್ ಆಗುತ್ತೆ. ನಾನು ಎಷ್ಟೊಂದು ಔಟ್ಫಿಟ್ಸ್ ತೊಗೊಂಡಿದ್ದೀನಲ್ಲ, ಎವ್ರಿಥಿಂಗ್ ಇಸ್ ಇನ್ ದ ರೇಂಜ್ ಆಫ್ 1500 to 2000 rupees. I don't know if it is really worth it, but cost of living is so high. ಸೊ ತೊಗೊಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಪರ್ಚೇಸ್ ಮಾಡಿ. ಸೊ ಯಾವುದೇ ಒಂದು ಔಟ್ಫಿಟ್ ಮೇಲೆ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ನಾನು ಯೂಸ್ ಮಾಡ್ತೀನಾ, ಎಷ್ಟು ಸತಿ ಯೂಸ್ ಮಾಡ್ತೀನಿ, ನನ್ನ ಜೊತೆಗೆ ಇನ್ನು ಯಾರ್ಯಾರು ನಾನು ತೊಗೊಂಡ್ರೆ ಆಬ್ವಿಯಸ್ಲಿ ಚಂದನೂ ಯೂಸ್ ಮಾಡ್ಬೋದು. ಬಿಕಾಸ್ ಬೋತ್ ಆಫ್ ಅಸ್ ಆರ್ ಆನ್ ದ ಸೇಮ್ ಸೈಜ್. ಯಾವ ಔಟ್ಫಿಟ್ ನಿಮ್ಗೆ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದ್ರ ಜೊತೆಗೆ ಯಾರಾನ ಮಲ್ಲೇಶ್ವರಂ ಅಥವಾ ಈ ಥರ ರೋಡ್ ಸೈಡಲ್ಲಿ ಸ್ಟ್ರೀಟ್ ವೆಂಡರ್ಸಿಂದ ನೀವು ಕೂಡ ಪರ್ಚೇಸ್ ಮಾಡಿದ್ದೀರಾ, 100, 150, 200 rupeesಗೆ ನೀವು ಕೂಡ ಕುರ್ತಾಗಳನ್ನ ಹಾಕ್ಕೊಂಡಿದ್ದೀರಾ, ಅದು ಇನ್ನೂ ಯೂಸ್ ಮಾಡ್ತಾ ಇದ್ದೀರಾ, ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ಐ ಥಿಂಕ್ ದೋಸ್ ಮೆಮೊರೀಸ್ ಆರ್ ವೆರಿ ವೆರಿ ಸ್ಪೆಷಲ್ ಅಲ್ವಾ. ಅಂದರೆ ಫ್ಯೂ ಇಯರ್ಸ್ ಬ್ಯಾಕ್ ಎಷ್ಟು ಚೆನ್ನಾಗಿತ್ತು, ಇವಾಗ ಎಷ್ಟು ಕಾಂಪಿಟೇಟಿವ್ ಆಗಿದೆ. ದ ಸೇಮ್ ಟೈಮ್ ನಾವು ಕೂಡ ಎವಾಲ್ವ್ ಆಗ್ತಾ ಇರಬೇಕು. ನಾವು ಕೂಡ ಕಷ್ಟಪಟ್ಟು ಯು ಹ್ಯಾವ್ ಟು ಕೀಪ್ ಕಾನ್ಸ್ಟೆಂಟ್ಲಿ ಕೀಪ್ ವರ್ಕಿಂಗ್.
ಸೊ ದಿಸ್ ರಿಮೈಂಡ್ಸ್ ಮೀ ಆಫ್ ದ್ಯಾಟ್ ಬಿಕಾಸ್ ನಾವು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತೀವೋ ನಮ್ಮ ಲೈಫ್ ಅಷ್ಟೇ ಕಲರ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ವೆಸ್ಟರ್ನ್ ಔಟ್ಫಿಟ್ಸ್ ಜೊತೆ ಬರ್ತೀನಿ. ಕ್ಯೂಟ್ ಆಗಿರೋ ಒಂದಷ್ಟು ಟಾಪ್ಸ್ ತೊಗೊಂಡಿದ್ದೀನಿ ಫ್ರಮ್ ಸಬಾನಾ ಆ್ಯಂಡ್ ಮಿಂತ್ರಾ, ಜೊತೆಗೆ ನ್ಯೂ ಮೀನಲ್ಲೂ ಒಂದು ಶಾಪ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾವ್ದು ಫಸ್ಟ್ ಡೆಲಿವರ್ ಆಗುತ್ತೋ ಆ ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ನೋಟಿಫಿಕೇಶನ್ ಬರೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ದ ಬೆಲ್ ಐಕನ್ ಅಂತ ಹೇಳ್ತಾ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.